ಹಾಯ್ ಫ್ರೆಂಡ್ಸ್, ಕಂದಾಯ ಇಲಾಖೆಯಿಂದ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಭರ್ತಿಗೆ 1000 ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಸೊ ಅದರದ್ದು ಪರೀಕ್ಷಾ ದಿನಾಂಕಗಳು ಕೂಡ ಬಿಡುಗಡೆ ಆಗಿದೆ. ಸೊ ಇದು ಗೌರ್ಮೆಂಟ್ KE ಕಡೆಯಿಂದ ರಿಲೀಸ್ ಆಗಿರೋ ಒಂದು ಅಧಿಸೂಚನೆ. ದಿನಾಂಕ ನೀವು ಎಲ್ಲಿ ನೋಡ್ಬೋದು, 24/5/2024. ಸೊ ಕರ್ನಾಟಕ ಪರೀಕ್ಷಾ ಕೇಂದ್ರವು ವಿವಿಧ ಇಲಾಖೆ ಸಂಸ್ಥೆಗಳ ಖಾಲಿ ಇರುವ ಮುಂಬರುವ ದಿನಗಳಲ್ಲಿ ನಡೆಸಲಾಗುವ ನೇಮಕಾತಿ ಪರೀಕ್ಷೆ ದಿನಾಂಕಗಳನ್ನ ಹೊರಬಿಟ್ಟಿದ್ದಾರೆ. ಇದರಲ್ಲಿ ನೀವು ನೋಡಬೇಕಾಗಿರೋದು ನೋಡಿ, ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ. ಸೊ ಇದು ಡೇಟ್ ದಿನಾಂಕನ ಅಧಿಸೂಚನೆ ಬಿಡುಗಡೆಯಾಗಿದ್ದು 21/2 ಫೆಬ್ರವರಿ 21ಕ್ಕೆ ರಿಲೀಸ್ ಆಗಿತ್ತು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 1000 ಹುದ್ದೆಗಳಿಗೆ ಕಾಲ್ ಮಾಡಿದರು. ಅದರದ್ದು ದಿನಾಂಕನ ಇವತ್ತು ಬಿಡುಗಡೆ ಮಾಡಿದ್ದಾರೆ. 27/10/2024 ಅಂದರೆ ಅಕ್ಟೋಬರ್ 27ಕ್ಕೆ ಅದರದ್ದು ಎಕ್ಸಾಮ್ ನಡೆಯುತ್ತೆ. ನೀವು ಅಷ್ಟರೊಳಗೆ ಪ್ರಿಪೇರ್ ಆಗಬೇಕು. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರೊಳಗೆ ನಾವು ಸಿಲೆಬಸ್ನ ಮುಗಿಸ್ಬೇಕಾಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಕಡ್ಡಾಯ ಕನ್ನಡ ಭಾಷೆ ಬರೆಯೋರಿಗೆ ಅದಕ್ಕಿಂತ ಮುಂಚೆನೇ ದಿನಾಂಕನ ನಿಗದಿಪಡಿಸಿರ್ತಾರೆ. ಅದು ಯಾವಾಗ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ಅದ್ರ ಜೊತೆಗೆ ಇನ್ನು ಬೇರೆ ಯಾವ ಹುದ್ದೆಗಳ ಡೇಟು ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮ ಮಂಡಳಿ ಇಲಾಖೆ, ಅದರದ್ದು ಅಧಿಸೂಚನೆ 17/8/2022ಕ್ಕೆ ರಿಲೀಸ್ ಆಗಿತ್ತು. ಸೊ ಟೋಟಲ್ 36 ಹುದ್ದೆಗಳಿಗೆ ಕಾರ್ಯ ಮಾಡಿದರು. ಸೊ ಅದರದ್ದು ಡೇಟ್ ಬಂದ್ಬಿಟ್ಟು 12ನೇ ತಾರೀಕು, 13ನೇ ತಾರೀಕು ಮತ್ತು 14ನೇ ತಾರೀಕು ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಮತ್ತು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ 64 ಹುದ್ದೆಗಳು ಕರೆದಿದ್ರು. ಅದರದ್ದು ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 17/8/2024 ಅಂದರೆ ಆಗಸ್ಟ್ 11ಕ್ಕೆ ನಡೆಯುತ್ತೆ. ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆ ನಿರ್ವಾಹಕರ ದರ್ಜೆ 3 ಇದರದ್ದು 2,500 ಹುದ್ದೆಗಳಿಗೆ ಕರೆ ಮಾಡಿದರು. ಅದರದ್ದು ಸೆಪ್ಟೆಂಬರ್ 1ಕ್ಕೆ ಎಕ್ಸಾಮ್ ನಡೆಯುತ್ತೆ. ಮತ್ತು ಪೊಲೀಸ್ PSI ಹುದ್ದೆಗಳ ಭರ್ತಿಗೆ 402 ಹುದ್ದೆಗಳು ಕರೆದಿದ್ರು. ಅದರದ್ದು ಡೇಟ್ 22/9/2024 ಅಂದರೆ ಸೆಪ್ಟೆಂಬರ್ 22ಕ್ಕೆ ನಡೆಯುತ್ತೆ. ಸೊ ಇಷ್ಟರೊಳಗೆ ಇದೆಲ್ಲ KE ಅಂಡರಲ್ಲಿ ಬರುವ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದ ಅಂಡರಲ್ಲಿ ಬರುವ ಯಾವುದ್ಯಾವುದು ಹುದ್ದೆಗಳು ಅದರದ್ದು ಮಾಹಿತಿ. ಸೊ ನಿಮಗೆ ಯಾವುದಕ್ಕೆ ಅಪ್ಲೈ ಮಾಡಿರೋ ಅದು ನೋಡಿಕೊಂಡು ಪರೀಕ್ಷಾ ದಿನಾಂಕಗಳ ಅಷ್ಟರಲ್ಲೇ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಅಷ್ಟರೊಳಗೆ ಸಿಲೆಬಸ್ನ ಮುಗಿಸೋಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದು ಮರಿಬೇಡಿ.